ಎಲ್ಲ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ನಮ್ಮ ಕಲಾ ಬಳಗದವರಿಗೂ ಮಾಧ್ಯಮದವರಿಗೂ ನಮಸ್ಕಾರ. ಮತ್ತು ಜನವರಿ ಇದು ಹೊಸ ವರ್ಷ ಆದ್ದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಹರೀಶ್ ರಾಜ್ರವರು ಅವರು ನಮಗೆ ಬಹಳ ವರ್ಷದಿಂದ ಪರಿಚಯ. ಅವರ ಮೊದಲ ಒಂದೆರಡು ಚಿತ್ರದಲ್ಲಿ ಅವರು ನನ್ನನ್ನು ಪಾತ್ರ ಮಾಡಿಸಿದ್ರು. ಇದು ಈ ಚಿತ್ರದಲ್ಲಿ ಕರೆದಾಗ ನನಗೆ ಮಾಡ್ತೀನಿಪ್ಪ ಅಂದರೆ ನಾನೇನು ಯಾವತ್ತೂ ಅಷ್ಟೇ. ಯಾಕೆಂದರೆ ನನಗೆ 75 ವರ್ಷ ಆಯಿತು ಬಣ್ಣದ ಬದುಕು ಬಂದು. ಇವತ್ತವರೆಗೂ ನಮ್ಮ ಮನೆಯಲ್ಲಿ ಕೂತ್ಕೋಬೇಕು ಅಂದರೆ ಭಾಳ ಬೇಸರ ಆಗುತ್ತೆ. ಸುಮ್ಮನೆ ಕೂತ್ಕೋಬೇಕು. ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮರಾ ಮುಂದಾಗಲಿ ಇರಬೇಕು. ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವಸ ನಾನು ಕೆಲಸ ಮಾಡಿದ್ರೆ ಒಂದು 10 ದಿವಸದ ಆರೋಗ್ಯ ನನಗೆ ಇದಾಗತ್ತೆ. ಹಾಗಾಗಿ ನಮ್ಮ ಗೆಳೆಯರು ಹರೀಶ್ ರಾಜ್ರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂದರೆ ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು. ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸೋದು ಬ್ರೋಕರ್ ಪಾತ್ರ ಮಾಡಿಸಿದ್ದಾರೆ. ಅದೊಂದು ಸಣ್ಣ ಪಾತ್ರ ಆದರೂ ಭಾಳ ಚೆನ್ನಾಗಿದೆ. ನನಗೆ ಅದೊಂದು ನಮಗೇನಂದ್ರೆ ನಮ್ಮ ಹರೀಶ್ ರಾಜ್ಗೆ ಏನಂತಂದರೆ ಈ ಪಾತ್ರ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೆ ನಾನೇ ಮಾಡಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ, ಅದು ಅವ್ರದ್ದು ದೊಡ್ಡ ಗುಣ. ಇನ್ ಬಿಟ್ವೀನ್ ಮಾತಾಡ್ತೀನಿ. ಒಂದು ವಿಶೇಷ ನನಗೆ ಉಮೇಶ್ ಅಣ್ಣನೇ ಯಾಕೆ ಮಾಡಬೇಕು ಅಂತಂದ್ರೆ, ಹಲವಾರು ವರ್ಷಗಳಿಂದ ಅವರು ಹುಡುಗಿರನ್ನ ತೋರಿಸ್ತಾ ಇರೋಂಥ ಒಂದು ಬ್ರೋಕರ್. ಬಟ್ ಅವ್ರಿಗೆ ಮದುವೆ ಆಗಿರಲ್ಲ. ಸೊ ಹಂಗಾಗಿ ನಿಮ್ಮ ಕಷ್ಟಕ್ಕೆ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳ್ತಾನೆ ಹೀರೋ. ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ, ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ, ನಿಮ್ ಕಷ್ಟ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರೊಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ್ ಅಣ್ಣ ಮಾಡಿದ್ರೇನೆ ಚೆನ್ನಾಗಿರೋದು ಅಂತೇಳಿ ಅದು ಡೈಲಾಗಲ್ಲಿ ಹೇಳಕ್ಕಾಗಲ್ಲ. ಆ ಎಕ್ಸ್ಪ್ರೆಷನ್ ಅಲ್ಲೇ ತೋರ್ಸೋಂಥವ್ರು ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ್ಣ ಅಂತೇಳಿ ಅವ್ರ ಕೈಲೇ ಮಾಡಿಸಿರೋದು. ಇವತ್ತು ನಾನು ಚಿತ್ರರಂಗದಲ್ಲಿ ಒಂದು ಸಿನಿಮಾರಿಗೆ ಒಂದು 65 ವರ್ಷ ಆಯ್ತೇನೋ, ಸಾಕಷ್ಟು ಪಾತ್ರಗಳು ಮಾಡಿದೆ. ಒಂದು 800-900 ಚಿತ್ರ ಆಗಿರಬಹುದು ಅನ್ಸುತ್ತೆ. ಮತ್ತು ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು. ಯಾಕೆ ನಾನು ಆಯ್ಕೆ ಮಾಡಿದೆ ಅಂದರೆ ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನಿಂದ, ಒಂದು ಎಕ್ಸ್ಪ್ರೆಷನ್ನಿಂದ. ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗಲ್ಲಿ ಬೊಂಬೆ ಆಟವಯ್ಯ ಬಂದಾಗ ಅಲ್ಲಿ ನನ್ನ ಮೈಮ್ ಅಷ್ಟೇ ರಾಜ್ಕುಮಾರ್ ಆಡ್ತಿರ್ತಾರೆ. ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಎಕ್ಸ್ಪ್ರೆಷನ್ ಏನಿರುತ್ತೆ, ಮನದಲ್ಲಿರೋ ಆತಂಕ. ಯಾಕಂದರೆ ಅವನು ಏನು ಗೊತ್ತಿಲ್ಲ, ಸಂಗೀತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಮನೇಲಿ ಕೆಲಸ ಮಾಡೋನು. ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತಗಾರ ಅಂತ ಗೊತ್ತಾಗ್ಬಿಟ್ರೆ ಹೇಗೆ ಮನಸ್ಸಲ್ಲಿರುವ ಒಂದು ತವಕ, ಒಂದು ತಲ್ಲಣ ಅದೇನಿದೆ ಅದನ್ನು ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು. ಅದಕ್ಕೆ ನಮ್ಮ ವರ್ಧನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು. ಇವತ್ತೆಷ್ಟು ಇನ್ನೊಂದು ನಿದರ್ಶನ ಕೊಡಬೇಕು ಅಂದರೆ ನೀವು ಕಥಾ ಸಂಗಮ ಎಲ್ಲ ನೋಡಿರಬಹುದು. ಅದರಲ್ಲೂ ಅಷ್ಟೇ ಕಣಗಾಲ್ ಪುಟ್ಟಣ್ಣನವರು ನಿಜವಾಗ್ಲೂ ಮಹಾನ್ ವ್ಯಕ್ತಿಯವರು. ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸಲಿಲ್ಲ, ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ. ಕಥಾ ಸಂಗಮ ನೀವು ಯಾವತ್ತು ಬೇಕಾದ್ರೂ ಇದರಲ್ಲಿ ಸಿಗುತ್ತೆ, ಮೊಬೈಲಲ್ಲಿ ಸಿಗುತ್ತೆ, ನೋಡಿ ಆ ದೃಶ್ಯ. 150 ಫೀಟ್ ಶಾಟು, ಒಂದೇ ಒಂದು ಶಾಟು. ಅವ್ರು ಹೇಳಿದ್ರು, ನೋಡೋ ನೀನು ಅವಳು ಕುರುಡಿ, ನಿನ್ನ ಅಂಗಡಿ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಅದ್ರ ಹಿಂದೆ ಏನಾಗಿರುತ್ತೆ, ರಜನಿಕಾಂತ್ ಅವರು ನಾನೊಂದು ಇಂಗ್ಲೀಷ್ ಸಿನಿಮಾಕ್ಕೆ ಹೋಗಿದ್ದೆ. ನಾನು ಹೇಳಿದ್ರೆ, ಅಣ್ಣ ಬಾಲನಾಗಮ್ಮ ಪಿಕ್ಚರ್ ಬಂದೈತೆ, ಅವ್ನು ನಂಗಾಡಿ ಕೊಡೋಣ ಅಂದ್ರೆ, ಯಾವ ಬಾಲನಾಗಮ್ಮನೋ, ನಿನ್ನೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದೆ, ಆ ಹೆಣ್ಮಕ್ಳು ತೊಡೆ ನೋಡಬೇಕು, ಹೆಣ್ಮಕ್ಳು ಸೊಂಟ ನೋಡ್ಬೇಕಂತ ಅಂದಾಗ ನನಗಿನ್ನು ಆ ಪಾತ್ರ ಏನು, ಒಂದು 16 ವರ್ಷ ಆಗಿನ್ನೇ ಯೌವನಕ್ಕೆ ಕಾಲಿಟ್ಟ ಹುಡುಗ ಆ ಮನಸ್ಸಿನಲ್ಲೇ ಕುಳ್ಕೊಂಡ್ಬಿಟ್ಟಿರುತ್ತೆ. ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದೆಲ್ಲ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಮಾರುತಿಯವರು ಆ ಕುರುಡಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ರೆ ನನಗೆ ಅದೇ ರಜನಿಕಾಂತ್ ಅವರು ಹೇಳಿದ ಡೈಲಾಗ್ಗಳು ಇರುತ್ತೆ. ಸರಿ, ನಾನು ಒಳಗೆ ಕೊಟ್ಟಿಗೆ ಒಳಗೆ ಸೇರ್ಕೊಂಡ್ಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ. ನೋಡಿ, ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ. ಅವ್ರು ಹೇಳಿದ್ರು ಪುಟ್ಟಣ್ಣವರು, ನಾನು ನೋಡೋಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ, ಅದು ತಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗಯ್ಯ ಅಂತಂದರು. ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು. ಅವಳು ಹೇಳ್ತಾ ಇದ್ರು, ನೋಡು ಅವಳು ಬಚ್ಚನ ಮನೆಗೆ ಬಂದಳು, ಮೊದಲು ಬ್ಲೌಸ್ ಬಿಚ್ಚಿದ್ರು, ನಿನ್ನ ಮಕ್ಕಳಲ್ಲಿ ಏನೋ ಬದಲಾಯಿತು, ಆಮೇಲೆ ಒಂದೊಂದು ಬಟ್ಟೆ ಬಿಚ್ತಾ ಇದ್ದಾಳೆ, ಒಂದೊಂದು ಬಿಚ್ತಾಳೆ, ನೀನು ಇನ್ನೂ ಆಗ
ಯೌವನಕ್ಕೆ ಬರ್ತಿದ್ಯಾ, ನಿನ್ನ ಮನದಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ, ಬೆತ್ತಲ್ಲಿ ಹೆಣ್ಣು ನೋಡಿದ್ರೆ ಏನಾಗುತ್ತೆ ಅನ್ನೋದು ಅದನ್ನು ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು. ಅದಿಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ನನ್ನ ಮುಖದ ಭಾವನೆಯಲ್ಲಿ ಆ ಹೆಣ್ಣು ಅದು ಒಂದು ಭಯ, ಆ ಕಾತುರ, ಆ ಒಂದು ಬಯಕೆ, ಆ ಏನೇನಿದೆ ಮನಸ್ಸಿನಲ್ಲಿ ಆ ಯೌವನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ. ಆ ಎಕ್ಸ್ಪ್ರೆಷನ್ ಒಂದೇ ಶಾಟ್ ಅವರು ಬಹಳ ಖುಷಿ ಆಯಿತು ನನಗೆ. ಅಂತರ ಅನೇಕ ಚಿತ್ರಗಳಲ್ಲಿ ಬರೀ ಇವತ್ತು ಉಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ನಿಂದ. ಅದನ್ನು ನಮ್ಮ ರವಿರಾಜ್ರವರು ಹರೀಶ್ ರಾಜ್ರವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ. ಸರಿ, ನನಗೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು. ಯಾಕೆಂದರೆ ನಾನು ಒಂದ್ಸರಿ ಪಾತ್ರ ಮಾಡಿಬಿಟ್ರೆ ಅದು ಮರ್ತು ಬಿಡ್ತೀನಿ ನಾನು. ಅವ್ರು ಹೇಳಿದ್ಮೇಲೆ ಗೊತ್ತಾಗತ್ತೆ. ಯಾಕೆಂದರೆ ಅದನ್ನೇ ನೆನಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ. ಅದಕ್ಕೋಸ್ಕರ ಅದನ್ನು ಅವರು ಗುರುತಿಸಿದ್ದಾರೆ. ಅದಕ್ಕೆ ಮೇಲಾಗಿ ನಮ್ಮ ವಯಸ್ಸಾದರೂ ಸಹಿತ ನಮ್ಮ ಹಳೆ ಕಲಾವಿದರ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನ್ರವರು, ನಮ್ಮ ಹರೀಶ್ ರಾಜ್ರವರು. ಅವರು ಒಳ್ಳೆಯದಾಗಬೇಕು. ಜೊತೆಗೆ ಇವತ್ತು ನಮ್ಮ ಗೆಳೆಯ ಅಶೋಕ್, ನಾವೆಲ್ಲ ಬಹಳ ವರ್ಷದ ಗೆಳೆಯರು, ಜೊತೆ ಸೇರಿದ್ದು ನಾವು ಇಂಥ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಆಗಿದೆ. ಎಲ್ಲರೂ ಕಲಾವಿದರಿಗೆ ಸೇರಿದಿರಿ, ನನಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಹೊಸ ಜನವರಿ ಸೇರಿದ್ವಿ, ಇದೇ ನಮಗೊಂದು ಸಂತೋಷ. ಜನಗಳ ಮಧ್ಯೆ ನಿಮ್ಮೆಲ್ಲರೂ ನೋಡ್ತಾ ಇದ್ದರೆ ನಮಗೊಂಥರ ಸಂತೋಷ ಆಗುತ್ತೆ. ಭಗವಂತ ನಮ್ಮ ಹರೀಶ್ ರಾಜ್ರವರ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಭಗವಂತ. ಯಾಕೆಂದರೆ ಅವರಿಗೆಲ್ಲ ಒಂದು ಸಿನಿಮಾದಲ್ಲಿ ಸಾಕಷ್ಟು ಸೈಕಲ್ ಹೊಡೆದಿದ್ದಾರೆ. ಅದು ಸಾರ್ಥಕತೆ ಆಗಬೇಕು, ಒಳ್ಳೇದಾಗಬೇಕು. ಪಾಪ ಅವರು ಎಷ್ಟು ಕಷ್ಟಪಟ್ಟದಕ್ಕೆ ಸಾರ್ಥಕತೆ ಆಗಬೇಕು. ಖಂಡಿತ ಹೇಳಿದ್ರೆ ಆ ವೆಂಕಟೇಶಯ್ಯ, ತಿರುಪತಿ ವೆಂಕಟರಮಣ ಸ್ವಾಮಿ ಖಂಡಿತ ಅವರಿಗೆ ಒಳ್ಳೇದು ಮಾಡ್ತಾನೆ. ನಾಳೆ ವೈಕುಂಠ ಏಕಾದಶಿ. ನಮ್ಮ ಜನಾರ್ದನ್ರವರಿಗೆ ನೋಡಿ, ಹೆಸರೇ ಜನಾರ್ದನ್ ಅವರು.